ಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅಕ್ಕಪಡೆಯಿಂದ ಆತ್ಮರಕ್ಷಣೆಯ ಕೌಶಲ್ಯ ಪ್ರದರ್ಶನ ಆಯಿತು. ಬಸವ ಕಲ್ಯಾಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಅಕ್ಕಪಡೆ ಕೌಶಲ್ಯ ಪ್ರದರ್ಶನ ನಡೆಯಿತು. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಕಟ್ಟಿರುವಂತಹ ವಿಶೇಷ ಪೊಲೀಸ್ ಪಡೆ ಇದು. ಮಹಿಳಾ ಸಬಲೀಕರಣ ಮತ್ತು ಸುರಕ್ಷತೆಯ ಸಂದೇಶ ಸಾರುವಂತಹ ಅಕ್ಕಪಡೆ. ಬಸವ ಮಹಾಮನೆ ಹಾಗೂ ಬಸವ ಪುತ್ಥಳಿ ಆವರಣದಲ್ಲಿ ಕೌಶಲ್ಯ ಪ್ರದರ್ಶನ ನಡೆದಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತಹ ಅಕ್ಕಪಡೆಯ ಪೊಲೀಸರು ಮಹಿಳೆಯರ ಧೈರ್ಯ, ಸಾಮರ್ಥ್ಯ, ಆತ್ಮವಿಶ್ವಾಸ ಬಿಂಬಿಸುವಂತಹ ಕೌಶಲ್ಯ ಪ್ರದರ್ಶನ. ಆತ್ಮರಕ್ಷಣೆಯ ತಂತ್ರಗಳು, ತುರ್ತು ಪರಿಸ್ಥಿತಿ ಹೇಗೆ ಎದುರಿಸಬೇಕು ಅನ್ನೋದರ ಕುರಿತಾದಂತಹ ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು. ಮಹಿಳೆಯರ ಸುರಕ್ಷತೆಗಾಗಿ ಗೃಹ ಇಲಾಖೆಯಿಂದ ಆರಂಭಿಸಲಾಗಿರುವಂತಹ ಅಕ್ಕಪಡೆ ಕರ್ನಾಟಕ ಸರ್ಕಾರ ಮಹಿಳೆಯರು ಮತ್ತು ಅಪ್ರಾಪ್ತ ಮಕ್ಕಳ ಸುರಕ್ಷತೆಗಾಗಿ ಜಾರಿಗೆ ತಂದಿರುವಂತಹ ವಿಶೇಷ ರಕ್ಷಣಾ ಮತ್ತು ಜಾಗೃತಿ ಪಡೆಯೇ ಈ ಅಕ್ಕಪಡೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಗೃಹ ಇಲಾಖೆ ಸಹಯೋಗದಲ್ಲಿ ಈ ಅಕ್ಕಪಡೆ ಕಾರ್ಯನಿರ್ವಹಿಸುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಅಕ್ಕಪಡೆಯ ಕೌಶಲ್ಯ ಪ್ರದರ್ಶನವೂ ಆಯಿತು. ರಾಜ್ಯದ ಎಲ್ಲ 31 ಜಿಲ್ಲೆಗಳು ಮತ್ತು ಪೊಲೀಸ್ ಆಯುಕ್ತಾಲಯಗಳಿಗೆ ಈ ಅಕ್ಕಪಡೆಯನ್ನ ವಿಸ್ತರಿಸಲಾಗಿದೆ. ಅಕ್ಕಪಡೆಯ ಮುಖ್ಯ ಉದ್ದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ, ದೌರ್ಜನ್ಯ ತಡೆಗಟ್ಟೋದು, ಗಸ್ತು ಮತ್ತು ಭದ್ರತೆಯನ್ನ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸೋದು. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಅತ್ಯಾಚಾರ, ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಪ್ರಕರಣಗಳನ್ನು ತಡೆಯೋದು ಈ ಅಕ್ಕಪಡೆಯ ಮುಖ್ಯ ಉದ್ದೇಶ. ಇಂತಹ ವಿಶೇಷ ಯೋಜನೆಯನ್ನು, ಅಕ್ಕಪಡೆಯನ್ನು ರಾಜ್ಯದ ಎಲ್ಲ 31 ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಲಾಗಿದೆ. ಮಕ್ಕಳ ಅಂದರೆ ಮಹಿಳೆಯರು ಮತ್ತು ಅಪ್ರಾಪ್ತ ಮಕ್ಕಳು ಅವರ ಸುರಕ್ಷತೆಗೆ ಜಾರಿಗೆ ತಂದಿರುವಂತಹ ಪಡೆಯೇ ಅಕ್ಕಪಡೆ. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಲ್ಲ ಅಂದರೆ ನಾವ್ಯಾರೂ ಬದುಕಲು ಸಾಧ್ಯ ಇಲ್ಲ. ಹೆಣ್ಣು ಅಂದರೆ ಭೂಮಿ, ಧೈರ್ಯ, ಭರವಸೆ, ಒಗ್ಗಟ್ಟು, ಬೆಳಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೀದರ್ನ ಅಕ್ಕಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ, ನಾರಿ ಶಕ್ತಿ ಈ ದೇಶದ ಶಕ್ತಿಯಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಅಕ್ಕಪಡೆ ಜಾರಿಗೆ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾಗ ರಾಜ್ಯದಾದ್ಯಂತ ವಿಸ್ತಾರಗೊಂಡಿದೆ. ಅಕ್ಕಪಡೆಯ ಸಿಬ್ಬಂದಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಿಎಂ. ಹೆಣ್ಣು ಕುಟುಂಬದ ಕಣ್ಣು. ಹೆಣ್ಣಿಲ್ಲ ಅಂದ್ರೆ ಸಮಾಜ ಆಗಿ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಅಂದ್ರೆ ಭೂಮಿ, ಹೆಣ್ಣು ಅಂದ್ರೆ ಧೈರ್ಯ, ಹೆಣ್ಣು ಅಂದ್ರೆ ಭರವಸೆ, ಹೆಣ್ಣು ಅಂದ್ರೆ ಒಗ್ಗಟ್ಟು, ಹೆಣ್ಣು ಅಂದ್ರೆ ಶಕ್ತಿ, ಹೆಣ್ಣು ಅಂದ್ರೆ ಬೆಳಕು. ಈ ಬೆಳಕನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ, ನಿಮ್ಮೆಲ್ಲರ ಶ್ರಮದಂತೆ ಪ್ರತಿಯೊಂದು ಕುಟುಂಬ ಕೂಡ ಇವತ್ತು ಬೆಳಗ್ತಾ ಇದೆ. ಇವತ್ತು ನಾರಿ ಶಕ್ತಿ ಈ ದೇಶದ ಶಕ್ತಿ. ಕರ್ನಾಟಕದಲ್ಲಿ ಬಹಳ ವೀರ ವನಿತೆಯರು ಬೆಳೆದಿದ್ದನ್ನ ಇತಿಹಾಸವನ್ನು ನಾವು ನೋಡಿದ್ದೇವೆ. ನಾನು ಇವತ್ತು ನನ್ನ ಮುಖ್ಯಮಂತ್ರಿ ಆದಮೇಲೆ ಸರ್ಕಾರದಲ್ಲಿ ಬರದ ವೀಕ್ಷಣೆ ಕಾರ್ಯಕ್ರಮವನ್ನು ನಾನು ಇವತ್ತು ಬಸವ ಕಲ್ಯಾಣ
ಬಸವಣ್ಣವರ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ ಬಸವ ಕಲ್ಯಾಣದ ಅನುಭವ ಮಟ್ಟಕ್ಕೆ ಭೇಟಿ ಕೊಟ್ಟು ಇಲ್ಲಿಂದ ಗುಲ್ಬರ್ಗ ಹೋಗಿ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳ ಹತ್ರ ಜನಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಗ್ರಾಮಕ್ಕೆ ಹೋದ್ರೂ ಗ್ರಾಮ ದೇವತೆ ಯಾವುದು ಅಂತ ನಾವು ಕೇಳ್ತೀವಿ. ಅಂದರೆ ಪ್ರತಿ ಭೂಮಿಗೂ ಕೂಡ ಮಾತೃಭೂಮಿ, ಭೂಮಿ ತಾಯಿ ಅಂಥೇಳಿ ನಮ್ಮಲ್ಲಿ ಹಿರಿಯರೆಲ್ಲ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರ ಸುರಕ್ಷತೆಗೆ ಅಕ್ಕಪಡೆ ಈ ರಾಜ್ಯದಲ್ಲಿ ತಯಾರಾಗಿದೆ. ನಮ್ಮ ಸರ್ಕಾರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಮುಖಂಡತ್ವದಲ್ಲಿ ಈ ಕಾರ್ಯಪಡೆ ಇವತ್ತು ಬಹಳ ಚೆನ್ನಾಗಿ ಹೊಸದಾಗಿ ಬೆಳೀತಾ ಇದೆ. ಯಾರು ಈ ಪಡೆಗೆ ಸೇರ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ ತುಂಬುವುದಿದೆಯ ಶುಭಾಶಯ ಮತ್ತು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಹೋರಾಟ, ನಿಮ್ಮ ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ಸಾಧನೆ ಖಂಡಿತ ನಿಮ್ಮೆಲ್ಲರೂ ಕೂಡ ಫಲ ಸಿಗ್ತದೆ. ಮುಂದಿನ ದಿನದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಣಿಗೆ ಮೀಸಲಾತಿಯಾಗಿ ಕೊಟ್ಟು ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದಲ್ಲದೆ ನಿಮ್ಮೆಲ್ಲರೂ ಕೂಡ ಹೆಣ್ಣು ಮತ್ತು ಯುವಕರು ಎಲ್ಲ ಸೇರಿ 16 ವರ್ಷದಿಂದ 35 ವರ್ಷರೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ನಿಮ್ಮ ಸಂಘಟನೆ, ನಿಮ್ಮ ಕ್ರೀಡೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಂವಿಧಾನ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಜಾತ್ಯತೀತ ತತ್ವವನ್ನು ಉಳಿಸ್ಕೊಂಡು ನೀವೆಲ್ಲ ಜೀವನದಲ್ಲಿ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ 10,000 ಇಂಥ ಪಡೆಗಳನ್ನು ರಚನೆ ಮಾಡಲಿಕ್ಕೆ ಸರ್ಕಾರ ಈಗ ಆದೇಶವನ್ನು ಕೊಟ್ಟಿದೆ. ನೀವು ಒಂದೊಂದು ಪಂಚಾಯತಿಲಿ 200ರಿಂದ 300 ಜನ ಯುವಕ ಯುವತಿಯರನ್ನು ಸೇರಿಸಿ ನಿಮ್ಮಲ್ಲಿರುವಂಥ ಶಕ್ತಿ ಪ್ರದರ್ಶನ ಮಾಡಿ ನಿಮ್ಮಲ್ಲಿರೋ ಸಂಘಟನೆ ಚತುರತೆ, ನಾಯಕತ್ವ, ನಿಮ್ಮ ಎಲ್ಲ ಥರದ ಗುಣಗಳನ್ನು, ಪ್ರತಿಭೆಗಳನ್ನು ಹೊರಗಡೆಗೆ ಬಿಂಬಿಸಲಿಕ್ಕೆ ನೀವು ಕಾರ್ಯಮುಖಿತರಾಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಸಂಘಟನೆಗಳನ್ನು ಪ್ರಾರಂಭವನ್ನು ಈಗಾಗಲೇ ಮಾಡಲಿಕ್ಕೆ ನಮ್ಮೆಲ್ಲ ನಾಯಕರುಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆ ಸಂಘಟನೆಯ ಹೆಸರು ಭಾರತ್ ಜೋಡೋ ಯುವ ಶಕ್ತಿ ಸಂಘ ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಮಾತೃದೇವೋ ಭವ ಅಂತೀವಿ. ಅಂದರೆ ತಾಯಿಯನ್ನ ದೇವತೆ ಅನ್ನೋದನ್ನು ನಾವೆಲ್ಲ ಕರಿತೇವೆ. ಹಂಗೆ ಇವತ್ತು ನೀವೆಲ್ಲ ಹೆಣ್ಮಕ್ಳಿಗೆ ನಾವು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ದೊರೆತು ಸಮಾಜಕ್ಕೆ, ಕುಟುಂಬಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡಲಿ ಅಂತ ಹೇಳಿ ನಿಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಶಕ್ತಿ, ಇವೆಲ್ಲ ಕಾರ್ಯಕ್ರಮಗಳನ್ನು, ಯುವನಿಧಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೇವೆ. ಇನ್ನು ಮುಂದಕ್ಕೆ 16 ಇಂಥ ಕಾರ್ಯಕ್ರಮಗಳನ್ನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಶಕ್ತಿ ಕೊಡುವಂಥ ಜವಾಬ್ದಾರಿ ನಮ್ಮದು, ಮಾರ್ಗದರ್ಶನ ಕೊಡುವಂಥ ಜವಾಬ್ದಾರಿ ನಮ್ಮದು. ನಿಮ್ಮನ್ನು ನಾಯಕರನ್ನಾಗಿ ಮಾಡಬೇಕು ಅಂಥೇಳಿ ಪಂಚಾಯತಿಯಿಂದ ಪಾರ್ಲಿಮೆಂಟರು ಕೂಡ ನೀವೆಲ್ಲ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ನಿಮ್ಮ ಬದುಕಿನಲ್ಲಿ ಕಟ್ಕೊಳ್ಳೋ ಕೂಡ ನೀವೆಲ್ಲ ನಾಯಕರಾಗಬೇಕು. ರಾಜಕಾರಣದಿಂದ ಮಾತ್ರ ನಾಯಕರಲ್ಲ, ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನೀವು ಮುಂದಾಳತ್ವವನ್ನು ವಹಿಸ್ಕೊಂಡು ನೀವೆಲ್ಲ ಹೋಗಬೇಕು. ನಾನು ಇದಾದ ಮೇಲೆ
ಅನುಭವ ಪಂಡಕ್ಕೆ ಹೋಗ್ಬೇಕು. ಅದಾದ ಮೇಲೆ ನಮ್ಮ ಬಿದರ್ನಲ್ಲಿ ನಮ್ಮ ಕಾರ್ಯಕರ್ತ ಸಭೆ ಇದೆ, ಅದನ್ನು ಮುಗಿಸಿ ಗುಲ್ಬರ್ಗಕ್ಕೆ ಹೋಗೋರಿದ್ದೇನೆ. ಆದ್ದರಿಂದ ನಾವ್ಯಾರು ಇನ್ನು ಹೆಚ್ಚಿಗೆ ಏನು ಮಾತಾಡ್ತೀವಿ, ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಿಮ್ಮ ಜೊತೆಯಲ್ಲಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಸರ್ಕಾರ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೆಲ್ಲ ನನ್ನ ಸೋದರಿಯರು, ಯುವ ಮಿತ್ರರು, ನೀವೆಲ್ಲ ನನಗೆ ಶಕ್ತಿಯನ್ನು ತುಂಬಿ ನಾನು ಕೂಡ ನಮ್ಮ ಸರ್ಕಾರ ಕೂಡ ನಿಮಗೆಲ್ಲ ಶಕ್ತಿಯನ್ನು ಕೊಡಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.